ಸಂಪುಟದಿಂದ ವಜಾದ ಬಳಿಕ ಕೆಎನ್ ರಾಜಣ್ಣ ಅವರಿಗೆ ಮತ್ತೊಂದು ಸ್ಥಾನ ಒಲಿದು ಬಂದಿದೆ. ಈ ವಿಚಾರ ಅಪಾರ ಅಭಿಮಾನಿಗಳಲ್ಲಿ ಸಂತಸವನ್ನ ತಂದಿಟ್ಟಿದೆ ಅಂತೆ. ಪ್ರಮುಖವಾಗಿ ಮತ್ತೊಮ್ಮೆ ಸಚಿವನಾಗುವೆ ಅಂತ ಘೋಷಣೆ ಮಾಡಿರುವಂತಹ ಕೆಎನ್ ರಾಜಣ್ಣ ಅವರಿಗೆ ಮೊದಲ ಜಯ ಸಿಕ್ಕಂತಾಗಿದೆ. ತಮ್ಮ ಎದುರಾಳಿಗಳಿಗೆ ನಾನೇ ಕಿಂಗ್ ಅನ್ನೋದನ್ನ ಮತ್ತೊಮ್ಮೆ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ಏಳನೇ ಬಾರಿಗೆ ಗೆಲ್ಲುವ ಮೂಲಕ ಸಹಕಾರ ಕ್ಷೇತ್ರದಲ್ಲಿ ನಾನೇ ಸೋಲಿಲ್ಲದ ಸರದಾರ ಅಂತ ಅನ್ನಿಸಿಕೊಂಡಿದ್ದಾರೆ ಮಾಜಿ ಸಚಿವ ಕೆಎನ್ ರಾಜಣ್ಣ. 14 ಜನ ನಿರ್ದೇಶಕರಿರುವ ಚುನಾವಣೆಗೆ 10 ತಾಲೂಕಿನಿಂದಲೂ ನಾಮಪತ್ರ ಸಲ್ಲಿಸಲಾಗಿತ್ತು. ಈ ಪೈಕಿ ರಾಜಣ್ಣ ಸೇರಿ 8 ಮಂದಿ ಬೆಂಬಲಿಗರು ಅವಿರೋಧವಾಗಿ ಆಯ್ಕೆಯಾಗಿದ್ರು. ಉಳಿದ 6 ನಿರ್ದೇಶಕ ಸ್ಥಾನಗಳಿಗೆ ಕಳೆದ ಆಗಸ್ಟ್ 24ರಂದು ಚುನಾವಣೆ ನಡೆದು ಅಂದೇ ಫಲಿತಾಂಶ ಹೊರಬಿದ್ದಿತ್ತು. ವಿಶೇಷ ಅಂದ್ರೆ ಅಲ್ಲೂ ಕೂಡ ಕೆಎನ್ಆರ್ ಬೆಂಬಲಿಗರು ಗೆದ್ದು ಬೇಗಿದ್ರು. ಪರಿಣಾಮ ಅವರೇ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತಾಪಿ ವರ್ಗದ ಜನರು ಹಾಗೂ ಧ್ವನಿ ಇಲ್ಲದೆ ಇರತಕ್ಕಂಥ ಜನರಿಗೆ ನಾವು ಹಣಕಾಸಿನ ಸಾಲ ಸೌಲಭ್ಯವನ್ನ ಕೊಟ್ಟು ಅವರು ಕೂಡ ಸ್ವಾಭಿಮಾನದ ಬದುಕನ್ನ ಕಾಣ್ತಕ್ಕಂಥದ್ದಕ್ಕೆ ಆರ್ಥಿಕವಾಗಿ ಅವರ ಒಂದು ನಿರೀಕ್ಷೆಗೆ ತಕ್ಕಂತೆ ನಮ್ಮ ಜವಾಬ್ದಾರಿಯನ್ನ ನಿರ್ವಹಿಸ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಅಂತಕ್ಕಂಥದ್ದು. ಎಲ್ಲಿನವರೆಗೆ ರೈತ ಆರ್ಥಿಕವಾಗಿ ಸದೃಢ ಆಗೋದಿಲ್ಲ, ಅವನಿಗೆ ಸ್ವಾಭಿಮಾನದ ಬದುಕು ಇರೋದಿಲ್ಲ, ಮತ್ತೆ ದೇಶನೂ ಕೂಡ ಆರ್ಥಿಕವಾಗಿ ಪ್ರಗತಿ ಆಗಿಲ್ಲ ಅಂತಕ್ಕಂಥದ್ದಾಗುತ್ತೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಹೊತ್ತಲೇ ರಾಜಣ್ಣ ಸಚಿವ ಸ್ಥಾನ ಕಳೆದುಕೊಂಡಿದ್ದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಪಟ್ಟವು ಹೋಗಿಬಿಡುತ್ತಾ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಆದರೆ ಸಚಿವ ಸ್ಥಾನ ಹೋದ ಮೇಲೂ ಸಹಕಾರಿ ಕ್ಷೇತ್ರದಲ್ಲಿ ರಾಜಣ್ಣ ಮಾಡಿರೋ ಸಾಧನೆಗೆ ಸಹಕಾರಿಗಳು ರಾಜಣ್ಣ ಅವರನ್ನು ಕೈ ಹಿಡಿದಿರೋದ್ರಿಂದ ಕೆಎನ್ ರಾಜಣ್ಣ ಅವರೇ ಸತತ 7ನೇ ಬಾರಿಯೂ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಮೂಲಕ ರಾಜಣ್ಣ ಹೊಸ ದಾಖಲೆಯನ್ನೇ ನಿರ್ಮಿಸಿದ್ದಾರೆ. ರಾಜ್ಯ ಜನಕ್ಕೆ ಗೊತ್ತಿರೋ ಹಾಗೆ ಮತ್ತೆ ಎಲ್ಲ ನಮ್ಮ ರಾಜ್ಯದ ರೈತರುಗಳಿಗೆ ಗೊತ್ತಿರೋ ಹಾಗೆ ಮತ್ತೊಮ್ಮೆ ಸನ್ಮಾನ್ಯ ಕೆಎನ್ ರಾಜಣ್ಣ ಅವರು ಅಧ್ಯಕ್ಷರಾಗಿ 5 ವರ್ಷಗಳ ಕಾಲ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಜಿ.ಜೆ. ರಾಜಣ್ಣ ಅವರು ಆಯ್ಕೆಯಾಗಿದ್ದಾರೆ. ಇದು ಪ್ರಕ್ರಿಯೆ, ಚುನಾವಣೆ ನಡೆಯೋದಿಲ್ಲ. ಆದ್ರೂ ನಮ್ಮಲ್ಲಿ 6 ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಆ ನಿರ್ದೇಶಕರ ಸ್ಥಾನಗಳು ಸನ್ಮಾನ್ಯ ಕೆಎನ್ ರಾಜಣ್ಣ ಅವರ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ರು. ಅದಾದ್ಮೇಲೆ ಇವತ್ತು ಅಧ್ಯಕ್ಷ ಚುನಾವಣೆ, ಉಪಾಧ್ಯಕ್ಷ ಚುನಾವಣೆ ಆಗಿದೆ. ಒಟ್ಟಾರೆ ಮತ್ತೊಮ್ಮೆ ರಾಜಣ್ಣ ಅವರೇ ಡಿಸಿಸಿ ಬ್ಯಾಂಕ್ ಪಟ್ಟ ಅಲಂಕರಿಸುತ್ತಿದ್ದಂತೆ ಬೆಂಬಲಿಗರು ಪಟಾಕಿ ಸಿಡಿಸಿ ರಾಜಣ್ಣಗೆ ಬೃಹತ್ ಹಾರ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಡಿಸಿಸಿ ಬ್ಯಾಂಕ್ ಗೆಲುವು ರಾಜಣ್ಣರ ವರ್ಚಸ್ಸು ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿದೆ. ಟಿ ಯೋಗೇಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.